ಇನ್ನು ಒಂದು ವಾರ ಅಷ್ಟೇ ನನ್ನ ಮದುವೆ ಇತ್ತು. ನನಗೆ ಒಂದು ಯೋಚನೆ ಕಾಡುತ್ತಿತ್ತು. ನಾನು ಒಂದು ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದೆ. ಈ ವಿಷಯ ನಮ್ಮ ಮನೆಯಲ್ಲಿಯೂ ಸಹ ತಿಳಿದಿರಲಿಲ್ಲ. ಆದರೆ ಅವನು ನನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದವನು ಮತ್ತೆ ಬರಲೇ ಇಲ್ಲ. ಆ ದಿನದಿಂದ ನಾನು ಅವನನ್ನು ಮರೆತೇ ಬಿಟ್ಟೆ. ಆದರೆ ನನಗೆ ಮದುವೆಯಾಗಲು ನಿಶ್ಚಯವಾಗಿರುವ ಹುಡುಗ ಮೊದಲೇ ತಿಳಿಸಿದ್ದರು. ನೀವು ಯಾರನ್ನೂ ಪ್ರೀತಿಸುತ್ತಿಲ್ಲ ಅಲ್ಲವಾ ಎಂದು. ನಾನು ಇಲ್ಲ ಎಂದು ಹೇಳಿಬಿಟ್ಟಿದ್ದೆ. ಅದೇ ಯೋಚನೆ ನನಗೆ ಕಾಡುತ್ತಿದ್ದದ್ದು. ಮುಂದೇನಾದರೂ ನಾನು ಪ್ರೀತಿಸಿದವನು ಬಂದುಬಿಟ್ಟರೆ ಏನು ಮಾಡುವುದು ಎಂದು. ನನ್ನ ಹೆಸರು ಭೂಮಿಕಾ. ನಾನು ಕಾಲೇಜಿನಲ್ಲಿ ಇದ್ದಾಗ ಒಂದು ಹುಡುಗನನ್ನು ಪ್ರೀತಿಸುತ್ತಿದ್ದೆ. ಅವನು ನನ್ನನ್ನು ಪ್ರೀತಿ ಮಾಡುತ್ತಿದ್ದ. ಅವನ ಹೆಸರು ಪ್ರೀತಮ್. ನನಗೆ ಅವನು ಮಾತು ಕೊಟ್ಟಿದ್ದ. ನಾನು ಕೆಲಸಕ್ಕೆ ಹೋಗಲು ಶುರು ಮಾಡಿದ ಮೇಲೆ ನಿನ್ನನ್ನು ಮದುವೆಯಾಗುತ್ತೇನೆ. ಅಲ್ಲಿಯವರೆಗೂ ನಮ್ಮ ಪ್ರೀತಿಯ ವಿಷಯ ಯಾರಿಗೂ ತಿಳಿಯುವುದು ಬೇಡ ಎಂದು ಹೇಳಿದ್ದನು. ನಾನು ಸರಿ ಎಂದು ಒಪ್ಪಿಕೊಂಡಿದ್ದೆ. ನಾನು ಈ ವಿಷಯವನ್ನು ನಮ್ಮ ಮನೆಯಲ್ಲಿಯೂ ಸಹ ಹೇಳಿರಲಿಲ್ಲ. ಹೀಗೆ ನಾವು ಸುತ್ತಾಡಿಕೊಂಡು ಇದ್ದೆವು. ಒಂದು ದಿನ ಪ್ರೀತಮ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗುತ್ತಾನೆ. ಸ್ವಲ್ಪ ದಿನಕ್ಕೆ ಮತ್ತೆ ಊರಿನಿಂದ ಬಂದು, ನನಗೆ ಕೆಲಸ ಸಿಕ್ಕಿದೆ, ನಾನು ಅಲ್ಲಿಗೆ ಹೋಗಬೇಕು, ನಾನು 1-2 ತಿಂಗಳು ಅಲ್ಲೇ ಕೆಲಸ ಮಾಡಿಕೊಂಡು ಬರುತ್ತೇನೆ. ನಂತರ ನಾನು ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ತಂದೆ ತಾಯಿಯ ಜೊತೆ ನಮ್ಮ ಮದುವೆಯ ಬಗ್ಗೆ ಮಾತನಾಡುತ್ತೇನೆ ಎಂದು ಹೇಳಿದ. ನಾನು ಸರಿ ಎಂದು ಒಪ್ಪಿಕೊಂಡೆ. ಆದರೆ ಅವನು 2 ತಿಂಗಳ ಮಟ್ಟಿಗೆ ಹೋದವನು ಮತ್ತೆ ವಾಪಸ್ ಬರಲೇ ಇಲ್ಲ. ನಾನು ಅವನಿಗೆ ಫೋನ್ ಕಾಲ್, ಮೆಸೇಜ್ ಎಲ್ಲವನ್ನು ಮಾಡುತ್ತಿದ್ದೆ. ಆದರೆ ಅವನು ಯಾವುದಕ್ಕೂ ನನಗೆ ಉತ್ತರಿಸುತ್ತಿರಲಿಲ್ಲ. ನನಗೆ ಸ್ವಲ್ಪ ಭಯವಾಗುತ್ತಿತ್ತು. ಅವನಿಗೆ ಏನಾದರೂ ತೊಂದರೆಯಾಗಿದೆಯಾ ಎಂದು. ಆದರೆ ಅಲ್ಲಿ ನಡೆದದ್ದೇ ಬೇರೆಯಾಗಿತ್ತು. ನಾನು ಅವರ ಮನೆಗೆ ಹೋಗಿ ಅವನ ಬಗ್ಗೆ ವಿಚಾರಿಸಿದೆ. ಮನೆಯಲ್ಲಿ ಅವನ ತಂದೆ ತಾಯಿ ಇದ್ದರು. ಅವರ ಹತ್ತಿರ ನಾನು ಪ್ರೀತಮ್ ಫ್ರೆಂಡ್, ಅವರು ಈಗ ಎಲ್ಲಿದ್ದಾರೆ ಎಂದು ಅವರ ತಂದೆ ತಾಯಿಯನ್ನು ಕೇಳಿದಾಗ ಅವರ ತಂದೆ ತಾಯಿ ಹೇಳಿದರು, ಏನಮ್ಮ ನೀನು ಪ್ರೀತಮ್ ಫ್ರೆಂಡ್ ಎಂದು ಹೇಳುತ್ತೀಯ, ಅವನಿಗೆ ಮದುವೆಯಾಗಿರುವ ವಿಷಯ ನಿನಗೆ ಗೊತ್ತಿಲ್ಲವೇ ಎಂದು ಹೇಳಿದರು. ನನಗೆ ಅವರ ಮಾತುಗಳನ್ನು ಕೇಳಿ ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ. ಸರ್, ಮದುವೆಯಾಗಿದೆಯಾ, ಯಾವಾಗ ಎಂದು ಕೇಳಿದೆ. ಈಗ 1 ವಾರದ ಹಿಂದೆ ಅಷ್ಟೇ ಅವನ ಮದುವೆ ಆಯಿತು. ಅವನು ಯಾವುದೋ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದನಂತೆ. ಆದ್ದರಿಂದ ನಾವು ಒಪ್ಪಿ ಅವರಿಗೆ ಮದುವೆ ಮಾಡಿದೆವು. ಈಗ ಅವನು ಅವನ ಹೆಂಡತಿಯ ಜೊತೆ ತಾನು ಕೆಲಸ ಮಾಡುವ ಜಾಗದಲ್ಲಿಯೇ ಇದ್ದಾನೆ ಎಂದು ಹೇಳಿದರು. ನಾನು ಅವರ ಮಾತುಗಳನ್ನು ಕೇಳಿ ಶಾಕ್ನಿಂದ ಬಂದೆ. ಆಗ ನನಗೆ ಎಲ್ಲ ತಿಳಿಯಿತು. ಪ್ರೀತಮ್ ನನಗೆ ಮೋಸ ಮಾಡಿ ಹೋಗಿದ್ದಾನೆ ಎಂದು. ನಾನು 1-2 ಬಾರಿ ಅವನು ಬೇರೆ ಹುಡುಗಿಯ ಜೊತೆ ಓಡಾಡುವುದನ್ನು ನೋಡಿದ್ದೆ. ಆದರೆ ಅವನು ನನ್ನ ಹತ್ತಿರ ಆ ಹುಡುಗಿಯನ್ನು ಬೆಸ್ಟ್ ಫ್ರೆಂಡ್ ಎಂದು ನನಗೆ ಹೇಳಿದ್ದ. ಆದರೆ ಅವಳನ್ನೇ ಮದುವೆಯಾಗುವಷ್ಟು ಫ್ರೆಂಡ್ ಆಗಿದ್ದರು ಎಂದು ನನಗೆ ಗೊತ್ತಿರಲಿಲ್ಲ. ಈ ವಿಷಯವನ್ನು ನಾನು ಯಾರ ಬಳಿಯೂ ಹೇಳಲಿಲ್ಲ. ಹಾಗೆ ನನ್ನ ಓದನ್ನು ಮುಂದುವರಿಸುತ್ತಿದ್ದೆ. ಸ್ವಲ್ಪ ದಿನದಲ್ಲಿ ನಮ್ಮ ಮನೆಯಲ್ಲಿ ನನಗೆ ಒಂದು ಸಂಬಂಧವನ್ನು ನೋಡಿದರು. ನನಗೆ ಮದುವೆಗೆ ಎಂದು ನೋಡಿದ ಹುಡುಗ ತುಂಬ ಒಳ್ಳೆಯ ಹುಡುಗನಾಗಿದ್ದರು. ನಾಳೆ ನಿನ್ನನ್ನು ಹುಡುಗನ ಕಡೆಯವರು ನೋಡಲು ಬರುತ್ತಿದ್ದಾರೆ, ನೀನು ಚೆನ್ನಾಗಿ ರೆಡಿಯಾಗು ಎಂದು ಅಮ್ಮ ನನಗೆ ಹೇಳಿದರು. ನಾನು ಹಳೆಯದನ್ನೆಲ್ಲ ಮರೆತು ಮದುವೆ ನಿರ್ಧಾರವನ್ನು ಒಪ್ಪಿಕೊಂಡೆ. ಹುಡುಗನ ಕಡೆಯವರು ನನ್ನನ್ನು ನೋಡಲು ಬಂದರು. ಅವರಿಗೆಲ್ಲ ನಾನು ತುಂಬ ಇಷ್ಟವಾದೆ. ಅವರ ತಂದೆ ತಾಯಿ ಕೂಡ ನನ್ನನ್ನು ಒಪ್ಪಿಕೊಂಡರು. ಆಗ ಹುಡುಗ ಎಲ್ಲರ ಮುಂದೆಯೂ ಕೇಳಿದರು, ನೋಡಿ, ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಈಗಿನ ಕಾಲದಲ್ಲಿ ಹುಡುಗಿಯರು ಮದುವೆಗೂ ಮುಂಚೆ ಯಾರನ್ನಾದರೂ ಪ್ರೀತಿಸುತ್ತಿರುತ್ತಾರೆ. ನೀವೇನಾದರೂ ಪ್ರೀತಿಸಿದ್ದರೆ ಹೇಳಿ, ನಾವು ಈ ಮದುವೆಯನ್ನು ಇಲ್ಲಿಗೆ ನಿಲ್ಲಿಸಿಬಿಡೋಣ. ಮದುವೆಯಾದ ಮೇಲೆ ನಮ್ಮ ಜೀವನ ಹಾಳಾಗುವುದು ಬೇಡ. ಮೊದಲೇ ಹೇಳಿಬಿಡಿ, ನಿಮಗೆ ಈ ಮದುವೆ ನಿಜವಾಗಿಯೂ ಒಪ್ಪಿಗೆ ಇದೆ ಅಲ್ಲವಾ ಎಂದು ಕೇಳಿದರು. ಈ ಮಾತನ್ನು ಕೇಳಿ ನನ್ನ ತಂದೆ ತಾಯಿ ಏನೂ ಬೇಸರ ಪಟ್ಟುಕೊಳ್ಳಲಿಲ್ಲ. ಹುಡುಗನ ಈ ಮಾತುಗಳನ್ನು ಅವರು ಸಹ ಸರಿ ಎಂದರು. ಏಕೆಂದರೆ ಅವರು ನನಗೆ ಮುಂಚೆ ಈ ಮಾತನ್ನು ಕೇಳಿದರು. ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಹೇಳು ಮಗು, ನಾವು ನಿನಗೆ ಆ ಹುಡುಗನನ್ನೇ ಕೊಟ್ಟು ಮದುವೆ ಮಾಡುತ್ತೇವೆ ಎಂದು ಹೇಳಿದರು. ಅದಕ್ಕೆ ನಾನು, ಇಲ್ಲಪ್ಪ, ಆ ರೀತಿ ಏನೂ ಇಲ್ಲ, ನೀವು ಯಾರನ್ನು ತೋರಿಸುತ್ತೀರೋ ನಾನು ಅವರನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದೆ. ಆ ವಿಷಯವನ್ನು ಅವರು ಗಂಡಿನ ಕಡೆಯವರ ಮುಂದೆಯೂ ಹೇಳಿದರು. ಅದಕ್ಕೆ ಹುಡುಗ ಮಾತನಾಡಿದರು. ಅವರ ಹೆಸರು ರಾಜೇಶ್. ನೋಡಿ, ನನಗೆ ಸುಳ್ಳು ಹೇಳುವುದೆಂದರೆ ಆಗುವುದಿಲ್ಲ. ಅದಕ್ಕೆ ನಾನು ಮೊದಲೇ ಕೇಳಿದೆ ಎಂದು ಹೇಳಿದರು. ನಾನು ಅದಕ್ಕೆ ಹೇಳಿದೆ, ಇಲ್ಲ, ನಾನು ಯಾರನ್ನು ಪ್ರೀತಿ ಮಾಡುತ್ತಿಲ್ಲ ಎಂದೆ. ಈ ಎಲ್ಲ ಮಾತುಕತೆಗಳು ಮುಗಿದ ಮೇಲೆ ಅವರು ನನ್ನನ್ನು ಒಪ್ಪಿಕೊಂಡರು. ಹತ್ತಿರದಲ್ಲಿದ್ದ ಮುಹೂರ್ತಕ್ಕೆ ನಮ್ಮ ಮದುವೆಯೂ ಕೂಡ ನಿಶ್ಚಯವಾಯಿತು. ನಾನು ಹಳೆಯದನ್ನೆಲ್ಲ ಮರೆತು ರಾಜೇಶ್ನನ್ನು ಗಂಡನನ್ನಾಗಿ ಒಪ್ಪಿಕೊಂಡು ಅವರ ಜೀವನಕ್ಕೆ ಸಂಗಾತಿಯಾಗಿ ಹೋದೆ. ಆ ಮನೆಗೆ ಮೊದಲ ಬಾರಿ ನಾನು ಹೋದಾಗ ಅಲ್ಲಿ ಎಲ್ಲರೂ ನನ್ನನ್ನು ಮಗಳಂತೆ ನೋಡಿಕೊಂಡರು. ನನ್ನ ಅತ್ತೆ ಮಾವ ಸಹ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಆದರೆ ರಾಜೇಶ್ ಅವರು ಕೆಲಸವನ್ನು ಸಿಟಿಯಲ್ಲಿ ಮಾಡುತ್ತಿದ್ದರು.
ಮಾಡುತ್ತಿದ್ದ ಕಾರಣ ನಾನು ಅವರ ಒಟ್ಟಿಗೆ ಸಿಟಿಗೆ ಹೋಗಬೇಕಾಗಿತ್ತು. ನಮ್ಮ ಅತ್ತೆ ಮಾವ ಹಳ್ಳಿಯಲ್ಲಿ ಇರುತ್ತಿದ್ದರು. ನಾವು ಹಳ್ಳಿಯಲ್ಲಿ ಸ್ವಲ್ಪ ದಿನ ಇದ್ದೆವು. ಮತ್ತೆ ಕೆಲಸಕ್ಕಾಗಿ ಅವರು ನನ್ನನ್ನು ಸಿಟಿಗೆ ಕರೆದುಕೊಂಡು ಬಂದರು. ಅಲ್ಲಿ ಅವರು ಮನೆಯನ್ನು ಖರೀದಿ ಮಾಡಿದ್ದರು. ಅದನ್ನು ಅವರು ಅವರ ಸಂಪಾದನೆಯಲ್ಲಿ ತೆಗೆದುಕೊಂಡಿದ್ದೇನೆ ಎಂದು ಹೇಳಿದರು. ಅದನ್ನು ಕೇಳಿ ನಾನು ಖುಷಿಪಟ್ಟೆ. ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆ ದಿನ ಅವರು ನನ್ನ ಜೊತೆ ತುಂಬ ಪ್ರೀತಿಯಿಂದ ಮಾತನಾಡಿಕೊಂಡು ನನ್ನ ಹತ್ತಿರ ಬಂದರು. ನಾನು ಅವರ ಹತ್ತಿರ ಕೇಳಿದೆ, ನಿಮಗೆ ಯಾಕೆ ಈ ಸುಳ್ಳು ಹೇಳುವುದೆಂದರೆ ಆಗುವುದಿಲ್ಲ ಎಂದು. ಆಗ ಅವರು ಹೇಳಿದರು, ನನ್ನ ಸ್ನೇಹಿತನೊಬ್ಬ ಒಂದು ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದ. ಆದರೆ ಆ ಹುಡುಗಿ ಅವನಿಗೆ ಹೇಳದೆ ಕೇಳದೆ ಕೈಕೊಟ್ಟು ಹೋದಳು. ಅವನು ಕುಡಿತಕ್ಕೆ ದಾಸನಾದ. ಇದರಿಂದ ಅವನನ್ನು ಹೊರತರಲು ನಾನು ತುಂಬ ಕಷ್ಟಪಟ್ಟೆ. ಅದಕ್ಕೆ ನಾನು ನಿನ್ನನ್ನು ಮೊದಲೇ ಕೇಳಿದೆ, ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಎಂದು ಹೇಳಿದರು. ನಾನು ನನ್ನ ಮನಸ್ಸಿನಲ್ಲಿ ಹೇಳಿಕೊಂಡೆ, ನಾನೇನಾದರೂ ಇವರಿಗೆ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡೆ, ಹಾಗೆ ಇವರಿಗೆ ಏನಾದರೂ ನಾನು ಸುಳ್ಳು ಹೇಳುತ್ತಿರುವ ವಿಷಯ ಗೊತ್ತಾದರೆ ಇವರು ನನ್ನ ಜೊತೆ ಹೇಗೆ ವರ್ತಿಸಬಹುದು? ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ತಿಳಿದ ಮೇಲೆ ಇವರು ನನ್ನನ್ನು ಏನು ಮಾಡಬಹುದು ಎಂದು ನನಗೆ ಚಿಂತೆಯಾಯಿತು. ಆದರೆ ನಾನು ಆ ದಿನ ಹೇಳಿದ್ದು ಸತ್ಯ. ನಾನು ಆಗ ಯಾರನ್ನೂ ಪ್ರೀತಿಸುತ್ತಿರಲಿಲ್ಲ. ನನಗೆ ಮೋಸ ಮಾಡಿದ್ದ ಪ್ರೀತಮ್ನನ್ನು ನನ್ನ ಮನಸ್ಸಿನಿಂದ ಕಿತ್ತು ಹಾಕಿದ್ದೆ. ಅದಕ್ಕೆ ನಾನು ಯಾರನ್ನೂ ಪ್ರೀತಿಸುತ್ತಿಲ್ಲ ಎಂದು ಹೇಳಿದ್ದೆ ಎಂದು ನನ್ನಲ್ಲಿಯೇ ನಾನು ಹೇಳಿಕೊಂಡೆ. ಹಾಗೆ ಆ ದಿನ ನಾನು ಯೋಚನೆಯಲ್ಲೇ ಕಳೆದುಬಿಟ್ಟೆ. ಮುಂದೆ ಒಂದು ದಿನ ನಾನು ಹಾಗೂ ರಾಜೇಶ್ ಹೊರಗಡೆ ಹೋಗಿದ್ದೆವು. ಸಿನಿಮಾ, ಹೋಟೆಲ್, ಪಾರ್ಕ್ ಅಂತ ಎಲ್ಲ ಕಡೆ ಸುತ್ತಾಡಿಕೊಂಡು ಇಬ್ಬರು ತುಂಬ ಖುಷಿಯಲ್ಲಿದ್ದೆವು. ಆ ಖುಷಿಯನ್ನು ಸ್ವಲ್ಪ ಹೊತ್ತಿನಲ್ಲಿ ನಾನು ಕಳೆದುಕೊಂಡೆ. ಏಕೆಂದರೆ ನಾನು ಪ್ರೀತಿ ಮಾಡುತ್ತಿದ್ದ ಪ್ರೀತಮ್ನನ್ನು ನೋಡಿದೆ. ಅವನನ್ನು ನೋಡಿದ ತಕ್ಷಣ ನನಗೆ ಕೋಪ ಉಕ್ಕಿ ಬಂತು. ಆದರೆ ನಾನು ಅವನಿಗೆ ಏನೂ ಮಾತನಾಡಲಿಲ್ಲ. ರಾಜೇಶ್ ಅವನನ್ನು ನೋಡಿ, ಪ್ರೀತಮ್ ಹೇಗಿದ್ದೀರಾ ಎಂದು ಮಾತನಾಡಿಸಿದರು. ಏಕೆಂದರೆ ರಾಜೇಶ್ ಹಾಗೂ ಪ್ರೀತಮ್ ಒಂದೇ ಕಡೆ ಕೆಲಸ ಮಾಡುತ್ತಿದ್ದರು. ಪ್ರೀತಮ್ ನನಗೆ ಬೇರೆ ಕಡೆ ಕೆಲಸಕ್ಕೆ ಹೋಗುತ್ತೇನೆ ಎಂದು ಸುಳ್ಳು ಹೇಳಿ ಈ ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನು ನನ್ನನ್ನು ನೋಡಿ ಪರಿಚಯ ಇಲ್ಲವೇನೋ ಎಂಬಂತೆ ಮಾತನಾಡಿಸಿದ. ರಾಜೇಶ್ ಕೂಡ ನನ್ನನ್ನು ಪ್ರೀತಮ್ಗೆ ಪರಿಚಯ ಮಾಡಿಕೊಟ್ಟರು. ನಾನು ಅವನ ಮುಖವನ್ನು ಸಹ ನೋಡಲು ಇಷ್ಟಪಡದಿದ್ದವಳು ರಾಜೇಶ್ ಮುಂದೆ ಏನೂ ಮಾತನಾಡದೆ ಸುಮ್ಮನೆ ಆದೆ. ಹಾಗೆ ನಾವು ಪ್ರೀತಮ್ನನ್ನು ಮಾತನಾಡಿಸಿಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಹೊರಟೆವು. ರಾಜೇಶ್ ಬರುವಾಗ ಪ್ರೀತಮ್ಗೆ ಅವರ ಹೆಂಡತಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಎಂದು ಹೇಳಿದರು. ನಾನು ದಾರಿಯಲ್ಲಿ ಹೋಗುವಾಗ ರಾಜೇಶ್ನನ್ನು ಪ್ರಶ್ನೆ ಮಾಡಿದೆ, ನಿಮಗೆ ಇವರು ಎಷ್ಟು ವರ್ಷದಿಂದ ಪರಿಚಯ ಎಂದು. ಆಗ ಅವರು ಹೇಳಿದರು, ಈಗ 3-4 ವರ್ಷದಿಂದ ಪರಿಚಯ ಎಂದು ಹೇಳಿದರು. ಆಗ ನಾನು ಅಂದುಕೊಂಡೆ, 3-4 ವರ್ಷದಿಂದ ಪರಿಚಯ ಎಂದರೆ ಇವನೇನಾದರೂ ನಮ್ಮ ವಿಷಯವನ್ನು ರಾಜೇಶ್ಗೆ ಹೇಳಿಬಿಟ್ಟಿದ್ದರೆ ಏನು ಮಾಡುವುದು? ಯಾವುದಕ್ಕೂ ಅವನಿಗೆ ಇದರ ಬಗ್ಗೆ ಕೇಳಿ ಅವನ ಜೊತೆ ಮಾತನಾಡಬೇಕು ಎಂದುಕೊಂಡೆ. ಒಂದು ದಿನ ಭಾನುವಾರ ಪ್ರೀತಮ್ ಹಾಗೂ ಅವನ ಹೆಂಡತಿ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ದರು. ಪ್ರೀತಮ್ ರಾಜೇಶ್ ಜೊತೆ ಮಾತನಾಡುತ್ತಾ ಕುಳಿತಿದ್ದನು. ಪ್ರೀತಮ್ನ ಹೆಂಡತಿ ಭಾವನಾ ನನ್ನ ಜೊತೆ ಬಂದು ಕುಳಿತಿದ್ದರು. ನಾನು ಅವರನ್ನು ಮಾತನಾಡಿಸುತ್ತಾ ಕೇಳಿದೆ, ನೀವು ಲವ್ ಮಾಡಿ ಮದುವೆ ಮಾಡಿಕೊಂಡಿದ್ದಾ ಎಂದು. ಅದಕ್ಕೆ ಅವರು, ಹೌದು, ನಾವಿಬ್ಬರು ತುಂಬ ವರ್ಷದಿಂದ ಪ್ರೀತಿ ಮಾಡುತ್ತಿದ್ದೆವು. ನಂತರ ಮನೆಯವರನ್ನು ಒಪ್ಪಿಸಿ ಮದುವೆಯಾದೆವು ಎಂದು ಹೇಳಿದರು. ಆಗ ನನಗೆ ತಿಳಿಯಿತು, ಪ್ರೀತಮ್ ನನ್ನ ಜೊತೆ ಮೋಸದ ಪ್ರೀತಿ ಆಟವಾಡಿ ನನ್ನನ್ನು ಮೋಸ ಮಾಡಿದ್ದಾನೆ ಎಂದು. ಪ್ರೀತಮ್ ಏನು ತಿಳಿಯದವನ ಹಾಗೆ ನನ್ನ ಜೊತೆ ಮಾತನಾಡಲು ಬರುತ್ತಿದ್ದ. ನಾನು ಅವನಿಂದ ದೂರ ಸರಿಯುತ್ತಿದ್ದೆ. ಹೀಗೆ ಎಲ್ಲರೂ ಊಟಕ್ಕೆ ಕುಳಿತಿದ್ದಾಗ ಪ್ರೀತಮ್ ನಮ್ಮನ್ನು ಕೇಳಿದ, ನೀವು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿರುವುದಾ ಎಂದು. ಏಕೆಂದರೆ ನಾವು ಕೂಡ ಪ್ರೀತಿ ಮಾಡಿ ಮದುವೆಯಾದದ್ದು ಎಂದನು. ಆಗ ರಾಜೇಶ್ ಹೇಳಿದರು, ಇಲ್ಲ, ನಾವು ಮನೆಯವರು ಒಪ್ಪಿದ ಮೇಲೆ ಮದುವೆಯಾದದ್ದು, ಅರೇಂಜ್ ಮ್ಯಾರೇಜ್ ಎಂದು. ನನಗೆ ಪ್ರೀತಿ ಮಾಡಿ ಮದುವೆಯಾಗುವುದು ಇಷ್ಟವಿಲ್ಲ. ಮದುವೆಯಾದ ಮೇಲೆ ನನ್ನ ಹೆಂಡತಿಯನ್ನು ಪ್ರೀತಿ ಮಾಡುತ್ತಿದ್ದೇನೆ ಎಂದು ರಾಜೇಶ್ ಹೇಳಿದರು. ಆಗ ನನ್ನ ಬಾಯಿಂದ ಮಾತು ಬರಲಿಲ್ಲ. ನನ್ನ ಹೆಂಡತಿ ಭೂಮಿಕಾಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಹೆಚ್ಚಾಗಿ ಮಾತನಾಡುವುದಿಲ್ಲ ಎಂದು ಹೇಳಿದರು. ಅದಕ್ಕೆ ಪ್ರೀತಮ್, ಗೊತ್ತು ಬಿಡಿ, ನೋಡಿದರೆ ತಿಳಿಯುತ್ತದೆ ಎಂದು ಹೇಳಿದನು. ಆಗ ನಾನು, ಇವನೇನಾದರೂ ರಾಜೇಶ್ಗೆ ನಿಜವನ್ನು ಹೇಳಲು ಪ್ರಯತ್ನ ಪಡುತ್ತಿದ್ದಾನೋ ಏನೋ ಎಂದುಕೊಂಡೆ. ಹಾಗೆ ರಾಜೇಶ್ ಮಾತನಾಡುತ್ತಾ ಹೇಳಿದರು, ನನಗೆ ಸುಳ್ಳು ಹೇಳುವವರನ್ನು ಕಂಡರೆ ಆಗುವುದಿಲ್ಲ. ಅವರೇನಾದರೂ ಸುಳ್ಳು ಹೇಳುತ್ತಿದ್ದಾರೆ ಎಂದು ನನಗೆ ತಿಳಿದರೆ ನಾನು ಅವರಿಂದ ದೂರ ಉಳಿಯುತ್ತೇನೆ ಎಂದು ಹೇಳಿದರು. ಆಗ ಪ್ರೀತಮ್, ಹೌದಾ, ನೀವು ಯಾರು ಸುಳ್ಳು ಹೇಳಿದರೂ ಅವರಿಂದ ದೂರ ಆಗುತ್ತೀರಾ ಎಂದು ಹೇಳಿದನು. ಹೌದು, ಅವರು ನನ್ನ ಸಂಬಂಧಿಕರೇ ಆಗಿದ್ದರೂ ನಾನು ಅವರಿಂದ ದೂರ ಉಳಿಯುತ್ತೇನೆ ಎಂದು ರಾಜೇಶ್ ಹೇಳುತ್ತಿದ್ದರು. ಈ ಮಾತುಗಳನ್ನು ಕೇಳಿದ ಪ್ರೀತಮ್ ಖುಷಿಯಾಗಿ ಊಟ ಮಾಡುತ್ತಿದ್ದ. ನಾನು ಅವನ ಖುಷಿಗೆ ಕಾರಣ ಏನಿರಬಹುದು, ಏನಾದರೂ ನನಗೆ ಇವನು ತೊಂದರೆ ಕೊಡಬಹುದಾ ಎಂದು ಅಂದುಕೊಳ್ಳುತ್ತಿದ್ದೆ. ಇದೆಲ್ಲ ನಡೆದ ಮೇಲೆ ಒಂದು ದಿನ ನಮ್ಮ ಮಾವನವರಿಗೆ ಹುಷಾರಿಲ್ಲ ಎಂದು ತಿಳಿಯುತ್ತದೆ. ಆಗ ಅವರು ನನ್ನನ್ನು ಹಳ್ಳಿಗೆ ಕರೆದುಕೊಂಡು ಹೋಗುತ್ತಾರೆ.
ನಾವು ಅಲ್ಲೇ ಒಂದೆರಡು ದಿನ ಇದ್ದು ಮಾವನ ಆರೋಗ್ಯವನ್ನು ವಿಚಾರಿಸಿಕೊಂಡು ಮತ್ತೆ ಸಿಟಿಗೆ ಬರುತ್ತೇವೆ. ಇವರು ಎಂದಿನಂತೆ ಕೆಲಸಕ್ಕೆ ಹೋಗಲು ಶುರು ಮಾಡುತ್ತಾರೆ. ಒಂದು ದಿನ ಮತ್ತೆ ಮಾವನ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸಿಕೊಂಡು ಬರುತ್ತೇನೆ ಎಂದು ನನ್ನನ್ನು ಒಬ್ಬಳೇ ಮನೆಯಲ್ಲಿ ಬಿಟ್ಟು ಹೋಗುತ್ತಾರೆ. ಹೋಗುವಾಗ ನಾನು ಸಂಜೆ ಹೊತ್ತಿಗೆಲ್ಲ ಮನೆಗೆ ಬಂದು ಬಿಡುತ್ತೇನೆ, ನೀನು ಜೋಪಾನವಾಗಿ ಇರು ಎಂದು ಹೇಳಿ ಹೋಗುತ್ತಾರೆ. ನಾನು ಸರಿ ಎಂದು ಒಬ್ಬಳೇ ಮನೆಯಲ್ಲಿ ಇದ್ದೆ. ಆಗ ಮನೆಯ ಬಾಗಿಲನ್ನು ಯಾರೋ ತಟ್ಟಿದರು. ನಾನು ಯಾರೆಂದು ನೋಡಲು ಹೋದಾಗ ಅದು ಪ್ರೀತಮ್ ಆಗಿದ್ದ. ನಾನು ಅವನನ್ನು ಮನೆಯ ಒಳಗೆ ಕರೆಯದೆ ಒಳಗೆ ನಿಂತುಕೊಂಡು ಉತ್ತರಿಸಿದೆ, ಅವರು ಮನೆಯಲ್ಲಿ ಇಲ್ಲ, ನೀವಿನ್ನು ಹೊರಡಬಹುದು ಎಂದೆ. ಆಗ ಅವನು, ನನಗೆ ಆ ವಿಷಯ ತಿಳಿದಿದೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿರುವುದು ಎಂದು ನನ್ನನ್ನು ಒಳಗೆ ತಳ್ಳಿ ತಾನು ಮನೆಯ ಒಳಗೆ ಬರುತ್ತಾನೆ. ನಾನು ಅವನಿಗೆ ಜೋರಾಗಿ ಹೇಳಿದೆ, ನೋಡು, ಈಗ ಅವರು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನೀನು ಇಲ್ಲಿಗೆ ಬರುವುದು ಸರಿಯಲ್ಲ, ಇಲ್ಲಿಂದ ಹೊರಡು ಎನ್ನುತ್ತೇನೆ. ಆಗ ಅವನು, ನೋಡು, ನಾನು ಬಂದಿರುವ ವಿಷಯವನ್ನು ಹೇಳಿ ಹೊರಡುತ್ತೇನೆ, ಅಲ್ಲಿಯವರೆಗೂ ಮಾತನಾಡದೆ ಸುಮ್ಮನಿರು ಎಂದು ನನ್ನ ಮಾತನ್ನು ನಿಲ್ಲಿಸುತ್ತಾನೆ. ನಾನು ಏನು ಎಂದು ಕೇಳಿದಾಗ, ನೋಡು, ನಿನ್ನ ಗಂಡನಿಗೆ ಸುಳ್ಳು ಹೇಳುವುದೆಂದರೆ ಆಗುವುದಿಲ್ಲ. ನೀನು ಅವನಿಗೆ ನನ್ನನ್ನು ಪ್ರೀತಿ ಮಾಡುತ್ತಿದ್ದ ವಿಷಯವನ್ನು ಹೇಳಿಲ್ಲ ಎಂಬುದು ನನಗೆ ತಿಳಿದಿದೆ. ಈ ವಿಷಯವನ್ನು ನೀನು ನಿಮ್ಮ ಮನೆಯಲ್ಲಿಯೂ ಹೇಳಿರುವುದಿಲ್ಲ ಎಂದು ಸಹ ನನಗೆ ಗೊತ್ತಿದೆ. ಹೇಗೆ ಹೇಳುತ್ತೀಯ? ನಾನೇ ತಾನೇ ನಿನಗೆ ಹೇಳಬೇಡ ಎಂದು ಹೇಳಿದ್ದು. ನಾನು ನಿನ್ನನ್ನು ಯಾಕೆ ಮದುವೆಯಾಗಲಿಲ್ಲ ಎಂದರೆ, ನನಗೆ ಭಾವನ ತಂದೆ ಕೆಲಸ ಕೊಡಿಸಿದರು. ಅವರ ಮಗಳನ್ನು ಮದುವೆಯಾದರೆ ನನಗೆ ಕೆಲಸ ಸಿಗುತ್ತದೆ ಎಂದು ಹೇಳಿದ ಕಾರಣ ನಾನು ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾದೆ. ನಿನ್ನನ್ನು ಬಿಟ್ಟೆ. ಆದರೆ ನೀನು ಬೇರೆಯವರನ್ನು ಮದುವೆಯಾಗಿದ್ದೀಯ. ನೀನು ಮದುವೆಯಾಗಿ ಸುಖವಾಗಿ ಇದ್ದು ಬಿಟ್ಟರೆ ನನಗೆ ನೆಮ್ಮದಿ ಇರುವುದಿಲ್ಲ. ನಿನ್ನಿಂದ ನನಗೆ ಏನೂ ಲಾಭ ಆಗಿಲ್ಲ. ಅದಕ್ಕೆ ನಿನ್ನಿಂದ ಸ್ವಲ್ಪ ಲಾಭ ಪಡೆದುಕೊಳ್ಳೋಣ ಎಂದು ಬಂದಿದ್ದೇನೆ. ನೋಡು, ನಿನ್ನ ಗಂಡನಿಗೆ ನಮ್ಮ ಪ್ರೀತಿಯ ವಿಷಯವನ್ನು ಹೇಳಬಾರದು ಎಂದರೆ ನೀನು ನನಗೆ 10 ಲಕ್ಷ ಹಣವನ್ನು ಕೊಡಬೇಕು ಎಂದು ಹೇಳುತ್ತಾನೆ. ನನಗೆ ಸ್ವಲ್ಪ ಗಾಬರಿಯಾಯಿತು. ಆದರೂ ಅವನ ಮುಂದೆ ಮಾತನಾಡದೆ, ನೋಡು, ನಮ್ಮ ಪ್ರೀತಿಯ ವಿಷಯ ಮುಗಿದು ಹೋಗಿರುವ ಕತೆ, ನೀನು ಅದನ್ನು ಮತ್ತೆ ತೆಗೆಯಬೇಡ. ಹೌದು, ಆ ಮುಗಿದು ಹೋಗಿರುವ ವಿಷಯವನ್ನು ನಿನ್ನ ಗಂಡನಿಗೆ ಹೇಳಬಾರದೆಂದರೆ ನನಗೆ ನೀನು 10 ಲಕ್ಷ ಹಣವನ್ನು ಕೊಡಲೇಬೇಕು. ಇಲ್ಲ ಎಂದರೆ ನಾನು ಎಲ್ಲ ವಿಷಯವನ್ನು ಹಾಗೆ ಇಲ್ಲಸಲ್ಲದನ್ನು ಹೇಳಿ ನಿನ್ನ ಗಂಡನಿಗೆ ಹೇಳುತ್ತೇನೆ. ಅವನ ದೃಷ್ಟಿಯಲ್ಲಿ ನಿನ್ನನ್ನು ವೈರಿಯನ್ನಾಗಿ ಮಾಡುತ್ತೇನೆ. ಆಗ ನಿನ್ನ ಗಂಡ ನಿನ್ನನ್ನು ಮನೆಯಿಂದ ಆಚೆ ಹಾಕುತ್ತಾನೆ. ನಿನ್ನ ತಂದೆ ತಾಯಿ ಕೂಡ ನೀನು ಮೋಸ ಮಾಡಿದ್ದೀಯ ಎಂದು ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ. ನನಗೆ ಭಯವಾಗುತ್ತದೆ. ಅವನು ಅಲ್ಲಿಂದ ಹೊರಟ ಮೇಲೆ ನಾನು ಅವನ ಮಾತಿನಿಂದ ಬೇಸತ್ತು ಭಯದಲ್ಲಿ ಅಳಲು ಶುರು ಮಾಡಿದೆ. ಸಂಜೆಯಾಗುತ್ತಲೇ ರಾಜೇಶ್ ಮನೆಗೆ ಬಂದರು. ನಾನು ಸ್ವಲ್ಪ ಬೇಜಾರಿನಲ್ಲಿದ್ದೆ. ಅವರು, ಯಾಕೆ ಬೇಸರದಲ್ಲಿದ್ದೀಯಾ ಎಂದು ಕೇಳಿದರು. ನಾನು, ಇಲ್ಲ, ನೀವು ಇರಲಿಲ್ಲವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಎಂದೆ. ಅದಕ್ಕೆ ರಾಜೇಶ್, ಇಲ್ಲ, ಇನ್ನು ಮುಂದೆ ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ಹೋಗುವುದಾದರೂ ನಿನ್ನನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತೇನೆ. ಬೇಸರ ಪಟ್ಟುಕೊಳ್ಳಬೇಡ ಎಂದು ಹೇಳಿದರು. ಆಗ ನಾನು ಅಂದುಕೊಂಡೆ, ಇವರಿಗೆ ಮೊದಲೇ ಎಲ್ಲ ವಿಷಯವನ್ನು ಹೇಳಬೇಕಿತ್ತು. ಈಗ ಈ ಪ್ರೀತಮ್ ನನ್ನ ಹತ್ತಿರ ಹೀಗೆ ನಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವನಿಗೆ ನಾನು 10 ಲಕ್ಷ ಹಣವನ್ನು ಕೊಟ್ಟ ಮೇಲೆ ಅವನು ಮತ್ತೆ ಮತ್ತೆ ನನ್ನ ಹತ್ತಿರ ಹಣವನ್ನು ಕೇಳಿದರೆ ಏನು ಮಾಡುವುದು? ಈಗ ನಾನು 10 ಲಕ್ಷ ಹಣವನ್ನು ಎಲ್ಲಿಂದ ತರುವುದು ಎಂದು ಚಡಪಡಿಸುತ್ತಿದ್ದೆ. ಈ ವಿಷಯವನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಯಾವುದರ ಮೇಲೂ ನನಗೆ ಗಮನ ಹರಿಸಲು ಆಗುತ್ತಿರಲಿಲ್ಲ. ಹಾಗೆ ಈ ವಿಷಯ ಏನಾದರೂ ರಾಜೇಶ್ಗೆ ತಿಳಿದರೆ ಅವರು ಕೋಪದಲ್ಲಿ ಏನು ಮಾಡುತ್ತಾರೋ ಏನೋ ಎಂಬ ಭಯ ನನ್ನಲ್ಲಿ ಕಾಡುತ್ತಿತ್ತು. ಮತ್ತೆ ನನಗೆ ಪ್ರೀತಮ್ ಕಡೆಯಿಂದ ಫೋನ್ ಬರುತ್ತದೆ. ನನಗೆ ಇನ್ನು 1 ವಾರದಲ್ಲಿ ಹಣ ಬೇಕು, ಇಲ್ಲ ಎಂದರೆ ಎಲ್ಲ ವಿಷಯವನ್ನು ನಿನ್ನ ಗಂಡನಿಗೆ ಹೇಳುತ್ತೇನೆ ಎಂದು ಹೇಳುತ್ತಾನೆ. ಅವನ ಮಾತು ಕೇಳಿ ನನಗೆ ಹುಷಾರು ತಪ್ಪುತ್ತದೆ. ಭಯದಲ್ಲಿ ನಾನು ಕುಗ್ಗಿ ಹೋಗಿದ್ದೆ. ಆಗ ನನ್ನ ಆರೈಕೆಯನ್ನು ರಾಜೇಶ್ ಮಾಡಿದ್ದರು. ನನ್ನನ್ನು ಒಂದು ಪುಟ್ಟ ಮಗುವಿನ ಹಾಗೆ ನೋಡಿಕೊಳ್ಳುತ್ತಿದ್ದರು. ನಾನು ಅವರ ಪ್ರೀತಿಯನ್ನು ಕಂಡು ಒಂದು ನಿರ್ಧಾರ ಮಾಡಿದೆ. ಇನ್ನು ಏನೇ ಆದರೂ ಸರಿ, ಎಲ್ಲ ವಿಷಯವನ್ನು ರಾಜೇಶ್ಗೆ ಹೇಳಲೇಬೇಕು ಎಂದು ನಿರ್ಧಾರ ಮಾಡಿದೆ. ನಂತರ ನಾನು ರಾಜೇಶ್ಗೆ ಎಲ್ಲ ವಿಷಯವನ್ನು ಹೇಳಿದೆ. ನೋಡಿ ರಾಜೇಶ್, ನಾನು ನಿಮಗೆ ಸುಳ್ಳು ಹೇಳಿದ್ದೇನೆ. ನಾನು ಮದುವೆಗೆ ಮುಂಚೆ ಒಂದು ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದೆ. ಆದರೆ ಅವನು ನನಗೆ ಮೋಸ ಮಾಡಿದ. ನನ್ನನ್ನು ಮದುವೆಯಾಗುತ್ತೇನೆ ಎಂದು ಸುಳ್ಳು ಹೇಳಿ ಬೇರೆಯವರನ್ನು ಮದುವೆಯಾಗಿದ್ದಾನೆ. ಆದ್ದರಿಂದ ನಾನು ಅವನನ್ನು ನನ್ನ ಮನಸ್ಸಿನಿಂದ ಕಿತ್ತು ಹಾಕಿದ್ದೆ. ಅದಕ್ಕೆ ನಾನು, ನೀವು ನನಗೆ ಮದುವೆಗೆ ಮುಂಚೆ ಯಾರನ್ನಾದರೂ ಪ್ರೀತಿ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ನಾನು ಯಾರನ್ನೂ ಪ್ರೀತಿ ಮಾಡುತ್ತಿಲ್ಲ ಎಂದು ಹೇಳಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ತಪ್ಪಿಗೆ ನನಗೆ ಏನಾದರೂ ಶಿಕ್ಷೆ ಕೊಡಿ. ನಾನು ಅದನ್ನು ಅನುಭವಿಸುತ್ತೇನೆ. ಆದರೆ ನಿಮ್ಮಿಂದ ಮಾತ್ರ ನನ್ನನ್ನು ದೂರ ಕಳಿಸಬೇಡಿ ಎಂದು ಕೇಳಿಕೊಂಡೆ. ಅದಕ್ಕೆ ಅವರು ಸ್ವಲ್ಪ ನಿಧಾನಿಸಿದರು. ಅನಂತರ ನಾನು ಸುಳ್ಳು ಹೇಳುವುದನ್ನು ಖಂಡಿಸುತ್ತೇನೆ ಎನ್ನುವುದು ನಿಜ. ಆದರೆ ಆ ತಪ್ಪನ್ನು ಒಪ್ಪಿಕೊಂಡ ಮೇಲೆ ನಾನು ಅವರನ್ನು ಕ್ಷಮಿಸುತ್ತೇನೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಬಿಡು.
ಅವನು ತಾನೇ ನಿನಗೆ ಮೋಸ ಮಾಡಿದ್ದು. ನನ್ನ ಸ್ನೇಹಿತನಿಗೆ ಆ ಹುಡುಗಿ ಮೋಸ ಮಾಡಿದಳು, ಆದರೆ ಇಲ್ಲಿ ನೀನೇ ಮೋಸ ಹೋಗಿದ್ದೀಯ. ಇದರಲ್ಲಿ ನಿನ್ನ ಯಾವ ತಪ್ಪು ಇಲ್ಲ. ಈಗ ಈ ವಿಷಯವನ್ನು ನೀನು ಯಾಕೆ ಹೇಳಿದೆ ಎಂದು ಕೇಳಿದರು. ಆಗ ನಾನು ಪ್ರೀತಿ ಮಾಡುತ್ತಿದ್ದ ಹುಡುಗ ಬೇರೆ ಯಾರೂ ಅಲ್ಲ, ಅದು ಪ್ರೀತಮ್. ಅವನು ನೀವು ಸುಳ್ಳು ಹೇಳುವುದೆಂದರೆ ನನಗೆ ಆಗುವುದಿಲ್ಲ, ನಾನು ಅವರಿಂದ ದೂರ ಉಳಿಯುತ್ತೇನೆ ಎಂದು ಹೇಳಿದ್ದಕ್ಕೆ ಅದನ್ನು ಅವನು ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ಈಗ ನಾವಿಬ್ಬರು ಪ್ರೀತಿ ಮಾಡುತ್ತಿದ್ದ ವಿಷಯವನ್ನು ನಿನ್ನ ಗಂಡನಿಗೆ ಹೇಳುತ್ತೇನೆ. ಆಗ ಅವನು ನಿನ್ನನ್ನು ಮನೆಯಿಂದ ಆಚೆ ಹಾಕುತ್ತಾನೆ. ಇದೆಲ್ಲ ನಡೆಯಬಾರದೆಂದರೆ ನೀನು ನನಗೆ 10 ಲಕ್ಷ ಹಣವನ್ನು ಕೊಡಬೇಕು ಎಂದು ನನಗೆ ಹೆದರಿಸುತ್ತಿದ್ದಾನೆ. ನಾನು ಈ ವಿಷಯವನ್ನು ನಿಮಗೆ ಮೊದಲೇ ಹೇಳಬೇಕೆಂದಿದ್ದೆ, ಆದರೆ ಅದು ಆಗಲಿಲ್ಲ. ಈಗ ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೀರಾ ಎಂದು ನನಗೆ ತಿಳಿದಿದೆ. ನಿಮ್ಮ ಪ್ರೀತಿಗೆ ಮೋಸ ಮಾಡಲು ನನಗೆ ಇಷ್ಟವಾಗುವುದಿಲ್ಲ. ಅದಕ್ಕೆ ನಾನು ಎಲ್ಲ ವಿಷಯವನ್ನು ನಿಮಗೆ ಹೇಳುತ್ತಿದ್ದೇನೆ. ಈಗ ನನ್ನ ಮನಸ್ಸಿನಲ್ಲಿ ನೀವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಹೇಳಿದೆ. ಅದಕ್ಕೆ ಅವರು ನನ್ನನ್ನು ಕ್ಷಮಿಸಿ ನನ್ನನ್ನು ಒಪ್ಪಿಕೊಂಡರು. ಪ್ರೀತಮ್ ಮತ್ತೆ 1 ವಾರ ಬಿಟ್ಟು ಮನೆಗೆ ಬರುತ್ತಾನೆ. ಆಗ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೇನೆ ಎಂದು ಹಣ ಕೇಳುತ್ತಾನೆ. ಆಗ ನಾನು ಇಲ್ಲ, ನಾನು ಹಣ ಕೊಡುವುದಿಲ್ಲ ಎಂದು ಹೇಳಿದೆ. ಆಗ ಅವನು ನಿನ್ನ ಗಂಡನಿಗೆ ಎಲ್ಲ ವಿಷಯವನ್ನು ಹೇಳುತ್ತೇನೆ ಎಂದು ಫೋನ್ ತೆಗೆಯುತ್ತಾನೆ. ಫೋನ್ ಮಾಡಿದಾಗ ರಾಜೇಶ್ ಮನೆಯಲ್ಲೇ ಇರುತ್ತಾರೆ. ಆಗ ಅವನು ನಾನು ನಿನ್ನ ಹೆಂಡತಿ ಮೊದಲೇ ಪ್ರೀತಿಸುತ್ತಿದ್ದೆವು, ಅವಳು ನಿನಗೆ ಸುಳ್ಳು ಹೇಳಿ ಮದುವೆಯಾಗಿದ್ದಾಳೆ ಎಂದು ಹೇಳಿದಾಗ ರಾಜೇಶ್ ಪ್ರೀತಮ್ ಕೆನ್ನೆಗೆ ಒಂದು ಬಾರಿಸುತ್ತಾನೆ. ನೋಡು, ನೀನು ಅವಳಿಗೆ ಮೋಸ ಮಾಡಿ ಹೋಗಿದ್ದೀಯ. ನೀನು ಬಿಟ್ಟೆ ಎಂದ ಮಾತ್ರಕ್ಕೆ ನಾನು ಅವಳನ್ನು ಬಿಡುವುದಿಲ್ಲ. ಅವಳು ನನ್ನ ಹೆಂಡತಿ, ಯಾವತ್ತಿದ್ದರೂ ಅವಳು ನನ್ನ ಜೊತೆಯಲ್ಲೇ ಇರುತ್ತಾಳೆ. ಇನ್ನು ಮುಂದೆ ಏನಾದರೂ ನನ್ನ ಹೆಂಡತಿಗೆ ತೊಂದರೆ ಕೊಡಲು ಬಂದರೆ ಎಲ್ಲ ವಿಷಯವನ್ನು ನಿನ್ನ ಹೆಂಡತಿಗೆ ಹೇಳುತ್ತೇನೆ. ಇದಕ್ಕೂ ಹೆಚ್ಚಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ. ಇನ್ನು ಮುಂದಾದರೂ ನೀನು ನಿನ್ನ ಜೀವನ ನೋಡಿಕೊ, ಇಲ್ಲಿಂದ ಹೋಗು ಎಂದು ಅವನನ್ನು ಮನೆಯಿಂದ ಆಚೆ ಹಾಕುತ್ತಾರೆ. ಅವನು ಕೋಪಗೊಂಡು ಅಲ್ಲಿಂದ ಹೋಗುತ್ತಾನೆ. ರಾಜೇಶ್ ಮತ್ತೆ ಹೇಳುತ್ತಾರೆ, ನೋಡು, ನೀನು ಇನ್ನು ಮುಂದೆ ಯಾವುದಕ್ಕೂ ಹೆದರಿಕೊಳ್ಳಬೇಡ. ಯಾವುದೇ ವಿಷಯ ನಡೆದರೂ ಮೊದಲು ನನಗೆ ಹೇಳು. ನಾನು ನಿನ್ನ ಜೊತೆ ಯಾವಾಗಲೂ ಇರುತ್ತೇನೆ ಎಂದು ನನಗೆ ಭರವಸೆ ಕೊಟ್ಟರು. ಅವರ ಮಾತು ಕೇಳಿ ನನಗೆ ಧೈರ್ಯ ಬಂತು. ಯಾವುದೇ ಸಮಸ್ಯೆ ಬಂದರೂ ಎದುರಿಸುತ್ತೇನೆ ಎಂಬ ಛಲ ಬಂತು. ಹೀಗೆ ನಾನು ಖುಷಿಯಾಗಿ ಅವರ ಜೊತೆ ಜೀವನ ನಡೆಸುತ್ತಿದ್ದೆ. ಇಲ್ಲಿಗೆ ಈ ಕಥೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.